ವಾರ್ಡ್ರೋಬ್ ಬಾಗಿಲನ್ನ ತೆರೆದು ಕೀ ಹುಡುಕಿ ಲಾಕರ್ ಓಪನ್ ಮಾಡೋ ಪ್ರಯತ್ನ ನಡೆದಿದೆ ಅಂದ್ರೆ ಅಮ್ಮನ ಊಹೆ ನಿಜ ಆಯ್ತು. ನಾಗಿಣಿ ಇದೇ ಮನೆಯಲ್ಲಿದ್ದಾಳೆ, ನಾಗಮಣಿ ಈ ಕೋಣೆನಲ್ಲೇ ಇದೆ ಅನ್ನೋ ಸುಳಿವು ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅದನ್ನ ಹುಡುಕೊಂಡು ಬಂದಾಳೆ. ನಾಗಿಣಿ, ಈ ವಿಷ್ಣು ಕೋಣೆಗೆ ಬರೋ ಧೈರ್ಯ ಮಾಡಿದೀಯಾ ಅಲ್ವಾ? ಇವತ್ತು ಒಂದು ಗತಿ ಕಾಣಿಸ್ತೇ ಬಿಡೋದಿಲ್ಲ ನಿನ್ನ. ಇಲ್ಲಿ ಅಡಿಗೆ ಕೂತಿದೆ ನಾಗಿಣಿ. ಇವತ್ತು ನನ್ನ ಕೈಗೆ ಸಿಕ್ಬಿಟ್ಟಿದೀಯಾ. ಸುಮ್ಮನೆ ಬಿಡೋದಿಲ್ಲ ನಿನ್ನ, ಸುಮ್ಮನೆ ಬಿಡೋದಿಲ್ಲ. ಇವತ್ತು ನಾನು ನಿನ್ನ ಬಲಿ ತಗೊಳ್ತೀನಿ ನಾಗಿಣಿ, ಬಲಿ ತಗೋತೀನಿ. ನಿನ್ನ ತಂದೆ ತಾಯಿಗಳಿಗೆ ಆದ ಗತಿನೇ ನಿನಗೂ ಆಗುತ್ತೆ. ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ನಾಗಿಣಿ, ಬಿಡೋದಿಲ್ಲ. ಏಯ್ ನಾಗಿಣಿ, ಎಂಥ ಸಮಯಕ್ಕೆ ನೀನು ನನಗೆ ಸಿಕ್ಕಾಕೊಂಡಿದೆಯಾ ನೋಡು. ನನ್ನ ತಮ್ಮನನ್ನ ಬಲಿ ತಗೊಂಡು ಸರಿಯಾಗಿ 1 ವರ್ಷ ಆಯ್ತು. ಮಾಡಿರೋ ಕರ್ಮ ಎಲ್ಲಿ ಹೋಗುತ್ತೆ ನಾಗಿಣಿ? ನೋಡಿದ್ಯಾ, ಇವತ್ತು ನೀನು ಅದೇ ಸ್ಥಿತಿನಲ್ಲಿ ನನ್ನ ಮುಂದೆ ಅಸಹಾಯಕಳಾಗಿ ಬಿದ್ದಿದೀಯಾ. ನನ್ನ ತಮ್ಮ ರುದ್ರನ ಆತ್ಮಕ್ಕೆ ಶಾಂತಿ ಹೇಗಪ್ಪ ಕೊಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ನೀನಾಗಿ ನೀನೇ ಉತ್ತರ ಕೊಟ್ಟಿದೀಯಾ. ನಿನಗೆ ನಿನ್ನ ಸಾವಿನ ಮೂಲಕ ನಾಗಮಡಿಬೇಕಾ? ಮುಗೀತು. ನಾಗಮಣಿಯನ್ನ ಪಡ್ಕೊಳ್ಳೋ ವಿಚಾರದಲ್ಲಿ ನನಗಿದ್ದ ಏಕೈಕ ಪ್ರತಿಸ್ಪರ್ಧಿ ನೀನು. ನಿನ್ನ ಕತೆ ಇವತ್ತಿಗೆ ಮುಗೀತು. ಏನಿದ್ರು ನಾಗಮಣಿಗೆ ಒಡೆಯ ನಾನು ಮಾತ್ರ. ಎಂಥ ಅವಕಾಶ ಸಿಕ್ಕಿತ್ತು. ಸ್ವಲ್ಪದಲ್ಲಿ ಮೈ ಮರೆತು ಈ ಅವಕಾಶ ಕಳ್ಕೊಂಡ್ಬಿಟ್ಟೆ. ಅವಳು ಎಡೆ ಎತ್ತಿ ನಿಂತ ತಕ್ಷಣ ನನಗೆ ಗಾಬರಿ ಆಗ್ಬಾರ್ದಿತ್ತು. ಹೇಗಿದ್ರು ಬಾಬಾ ಕೊಟ್ಟು ತಾಯ್ತಾ ಕೊಡಲೇ ಇತ್ತು. ಮರೆತು ಸಿಕ್ಕ ಅವಕಾಶನ ಕಳ್ಕೊಂಡ್ಬಿಟ್ಟೆ. ಇರ್ಲಿ, ಹೇಗಿದ್ರು ದಾಳಿ ಮಾಡಿದ ತೃಪ್ತಿ ಅಂತೂ ಇದೆ. ಅಮ್ಮ ಹೇಳಿದ ಹಾಗೆ ನಾಗಿಣಿ ಈ ಮನೆಯಲ್ಲೇ ಇದ್ದಾಳೆ. ತಡ ಮಾಡೋ ಹಾಗಿಲ್ಲ. ಆದಷ್ಟು ಬೇಗ ಭೈರವ ಬಾಬಾನ ಈ ಮನೆ ಕರ್ಕೊಂಡು ಬರಬೇಕು. ಈ ಮನೆ ಕರ್ಕೊಂಡು ಬರಬೇಕು.
ಪಾಪಗಳ ಮೇಲೆ ಪಾಪನ, ಅನ್ಯಾಯಗಳ ಮೇಲೆ ಅನ್ಯಾಯನ ಮಾಡ್ತಾ ಇನ್ನು ಎಷ್ಟು ದಿನ ಈ ಭೂಮಿ ಮೇಲೆ ಬದುಕಿರ್ತೀಯ ನಾನು ನೋಡ್ತೀನಿ ವಿಷ್ಣು. ಇನ್ನು ನಿನ್ನ ಪಾಪದ ಕೊಡ ತುಂಬಿಲ್ಲ. ಈ ಭೂಮಿಯ ಋಣ ಇನ್ನು ನಿನಗೆ ಅರ್ಧಿಲ್ಲ. ಅದಕ್ಕೆ ನೀನು ಹೀಗೆ ಮೆರಿತಾ ಇದೆಯಾ ಅಂದ್ರೆ ನಿನಗೆ ಒಂದು ಜ್ಞಾಪಕದಲ್ಲಿರ್ಲಿ, ಮೆರೆದವ್ರು ಯಾರು ಮಹಾನ್ ಭಾವರಾಗಿಲ್ಲ, ಎಲ್ರೂ ಮಣ್ಣು ಪಾಲಾದವ್ರೆ. ಹಾಗೆ ನೀನು ಮಣ್ಣು ಪಾಲಾಗೋ ದಿನ ತುಂಬಾ ದೂರದಲ್ಲಿಲ್ಲ, ಸಾಧ್ಯವಾದಷ್ಟು ಹತ್ರದಲ್ಲೇ ಇದೆ. ಆ ದುಷ್ಟ ಬಾಬಾ ಕೊಟ್ಟಿರೋ ತಾಯ್ತ ನಿನ್ನ ಕೊರಳಲ್ಲಿ ಇದೆ ಎಂದ ಮಾತ್ರಕ್ಕೆ ನೀನು ಯಮಪಾಶದಿಂದ, ನನ್ನ ಕಾರ್ಕೋಟಕ ವಿಷದಿಂದ ತಪ್ಪಿಸ್ಕೋತಾ ಇದೆಯಾ? ಇನ್ನು ಎಷ್ಟು ದಿನ ನಿನ್ನ ಆ ತಾಯ್ತ ಕಾಪಾಡುತ್ತೋ ನಾನು ನೋಡ್ತೀನಿ. ನಮ್ಮಪ್ಪ ಅಮ್ಮ ನರಳಿ ನರಳಿ ಹೇಗೆ ಸತ್ರು, ಅದಕ್ಕಿಂತ ಘೋರವಾಗಿ ನೀನು ನರಳಿ ನರಳಿ ಸಾಯ್ತೀಯ. ಇದು ಆ ಸೂರ್ಯನಷ್ಟೇ ಸತ್ಯ. ಇದನ್ನು ಓದ್ತಾ ಇದ್ರೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಒಂದೂ ಗೊತ್ತಾಗೋದಿಲ್ಲ. ಅಂತೂ ಮನುಷ್ಯನ ಮೀರಿದ್ದು ಇನ್ನೂ ಒಂದು ಶಕ್ತಿ ಇದೆ ಅಂತಾಯ್ತು. ಪುಸ್ತಕದಲ್ಲಿರೋದನ್ನ ಓದ್ತಾ ಇದ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ನುತ್ತೆ. ಅರ್ಧ ಮನುಷ್ಯರು ಇನ್ನರ್ಧ ನಾಗಿಣಿ. ಅಬ್ಬಾಬಾಬಾಬಾಬಾಬಾಬಾ, ಅಲ್ಲ ಕೇಳೋದಕ್ಕೆ ಇಷ್ಟು ಮಜವಾಗಿದೆಯಲ್ಲ, ಇನ್ನು ನಿಜವಾಗ್ಲೂ ಈ ಥರದನ್ನ ನೋಡಿಬಿಟ್ರೆ ಹೇಗನ್ಸುತ್ತೋ. ಅಮ್ಮ ಅಮ್ಮ, ಅಜ್ಜಿ, ನಾಗಿಣಿ ನಾಗಿಣಿ ಬಂದಿರ. ಅಮ್ಮ ಇದೇನು ಅರ್ಜುನ್ ಕೂಗ್ತಿದಾನಲ್ಲ? ಅರ್ಜುನ್, ಏನಾಯ್ತು? ಅಮ್ಮ ಅಮ್ಮ ಬಾಯ್ಲಿ. ಅರ್ಜುನ್, ಯಾಕೋ ಕೂಕೊಂಡೆ? ಏನಾಯ್ತು? ನಾಗಿಣಿಯಲ್ಲಿ ಕನಸೇನಾದ್ರೂ ಕಂಡ್ಯಾನ ನೀನು? ನಾಗಿಣಿ ಎಲ್ಲೋ?
ಅರ್ಜುನ್, ಅದು ಒಂದು ಬರೀ ಹಾವು ಅಷ್ಟೇ. ಅಲ್ಲ, ಮನೆಯವರೆಲ್ಲರೂ ಇಲ್ಲೇ ಇದ್ದೀವಿ, ಆದ್ರೂ ಒಬ್ರು ಮಾತ್ರ ಕಾಣ್ತಾ ಇಲ್ವಲ್ಲ? ಯಾರಮ್ಮ ಅದು? ಯಾರು ಅಂತ ಕೇಳ್ತಿಯಲ್ಲೋ? ಇನ್ಯಾರು? ಅಮೃತ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಮೃತನೇ ನಾಗಿಣಿ ಅಂತನ? ಹಾಗಲ್ಲ ಕಣೋ, ಮನೆಯವರೆಲ್ಲರೂ ಇಲ್ಲೇ ಇದ್ದೀವಿ, ಆದ್ರೆ ಅಮೃತ ಮಾತ್ರ ಕಾಣ್ತಾ ಇಲ್ಲ. ಅವಳು ಎಲ್ಲೋದು ಅನ್ನೋದೇ ನನ್ನ ಪ್ರಶ್ನೆ. ಹೌದಲ್ವಾ? ಅಮೃತ ಅವರಲ್ಲಿಲ್ಲ. ಅರ್ಜುನ್, ಎಲ್ಲಿ ಹೋದ್ಲು ಅಮೃತ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ. ನೀವ್ ಯಾರಾದ್ರೂ ನೋಡಿದ್ರಾ? ಇಲ್ಲ. ನನ್ನ ಪಾಲಿಗೆ ಆ ಪರಮೇಶ್ವರ ಇದ್ದ, ಅದಕ್ಕೆ ಗುಂಡು ನನ್ನ ಕೈ ತಾಗಿದೆ. ಇಲ್ಲ ಅಂದಿದ್ದಿದ್ರೆ ನಾನು ಸಾಯ್ತಾ ಇದ್ನೇನು? ಇಲ್ಲ ಇಲ್ಲ, ನಾನು ಸಾಯ್ಬಾರ್ದು. ನನ್ನ ಉದ್ದೇಶ, ನನ್ನ ಪ್ರತಿಜ್ಞೆ ಈಡೇರದೆ ನಾನೇನಾದ್ರೂ ಸತ್ತೋಗ್ಬಿಟ್ರೆ ನಮ್ಮ ದೇವನಾಗ ವಂಶಕ್ಕೆ ಕಳಂಕ ಬರುತ್ತೆ. ಹಾಗಾಗ್ಬಾರ್ದು. ನಾನು ಇಲ್ಲಿರೋದು ನಾಗಮಣಿಗೋಸ್ಕರ ಅಂತ ವಿಷ್ಣುಗೆ ಗೊತ್ತಾಗಿದೆ. ಅವನು ಎಚ್ಚರಿಕೆಯಿಂದ ಇರ್ತಾನೆ. ಅವನನ್ನು ಸಾಯಿಸ್ಬೇಕು ಅಂದ್ರೆ ಅವನ ಗಮನನ ಬೇರೆ ಕಡೆ ಸೆಳಿಬೇಕು. ಹೌದು, ಅದೇ ಸರಿಯಾದ ದಾರಿ. ಹೊಡೆತದಿಂದ ನಾಗ ಸೇಡಿಗೋಸ್ಕರ ಚಡಪಡಿಸ್ತಾ ಹೊಂಚಾಗ್ತಾ ಇರತ್ತೆ ಅನ್ನೋದು ಅವನಿಗೆ ಗೊತ್ತಿರತ್ತೆ. ಅದಕ್ಕೆ ಅವನು ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರ್ತಾನೆ. ನಾನು ಅಷ್ಟೇ ಹುಷಾರಾಗಿರ್ತೀನಿ. ನೀನು ಹೇಳಿದ್ ಕೇಳಿದ್ರೆ ನಂಬೋದು ಬಿಡೋದು ಗೊತ್ತಾಗ್ತಿಲ್ಲ. ನೀನು ಆ ನಾಗಿಣಿ ನೋಡಿದೆ ಅಂತ ಹೇಳಿದಲ್ಲ, ಅವಳು ನೋಡೋದಕ್ಕೆ ಯಾವ ರೂಪದಲ್ಲಿದ್ಲು? ಅರ್ಧ ಮನುಷ್ಯ ರೂಪ, ಇನ್ನರ್ಧ ಹಾವಿನ ರೂಪ. ಏನು? ಹೌದೇನ? ನೋಡೋದಕ್ಕೆ ಈ ಪುಸ್ತಕದಲ್ಲಿರೋ ಹಾಗೆ ಇದ್ಲು. ನೀನವಳ ಮುಖ ನೋಡಿದ್ಯಾ? ಇಲ್ಲಮ್ಮ, ಅವಳು ನನಗೆ ಬೆನ್ನು ಹಾಕಿ ನಿಂತಿದ್ಲು. ಅವಳ ಮುಖನ ಸರಿಯಾಗಿ ಗಮನಿಸೋಕ್ಕಾಗಲಿಲ್ಲ. ಕಾಣಿಸುತ್ತೆ ಅರ್ಜುನ್, ಆದಷ್ಟು ಬೇಗ ಅವಳ ಮುಖ ನಿನಗೆ ಮಾತ್ರ ಅಲ್ಲ, ನಿಮ್ಮ ಮನೆಯವರಿಗೆಲ್ಲ ಕಾಣಿಸುತ್ತೆ. ಅದಕ್ಕೆ ತಾನೇ ನಾನು ನಿನ್ನ ಮನಸ್ಸನ್ನ ಆ ನಾಗಿನಿ ಕಡೆಗೆ ತಿರುಗಿಸ್ತಾ ಇರೋದು. ಈ ಅಪರೂಪದ ಪುಸ್ತಕವನ್ನ ನಿನ್ನ ಕೈಗೆ ನಾನೇ ಖುದ್ದಾಗಿ ತಂದುಕೊಟ್ಟಿರೋದು.
ಅಮ್ಮ ನಿನ್ನ ಒಂದು ಮಾತು ಕೇಳಲ್ಲ. ಕೇಳು. ನಿನ್ನ ಮುಖ ನೋಡ್ತಾ ಇದ್ರೆ ನೀನು ಒಳಗೊಳಗೆ ನಗ್ತಾ ಇರೋದನ್ನ ನೋಡಿದ್ರೆ ನಿನಗೆ ಯಾವುದೋ ವಿಷಯ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನಮ್ಮ ಅದು? ಹೇಳು. ಅದನ್ನ ಹೇಳೋಕ್ ಮುಂಚೆ ನನಗೊಂದು ಮಾತು ಹೇಳು. ನೀನು ಅವ್ಳಿಗೆ ಶೂಟ್ ಮಾಡ್ತೀಯಾ? ಹೌದಮ್ಮ. ಆದರೆ ನನ್ನ ಟೈಮ್ ಕೆಟ್ಟಿತ್ತು, ಅವಳ ಟೈಮ್ ಚೆನ್ನಾಗಿತ್ತು. ಬಚಾವ. ಕೆಟ್ಟಿರೋದು ನಿನ್ ಟೈಮ್ ಅಲ್ಲ ಕಣ, ದರಿದ್ರ ನಾಗಿನಿ ಟೈಮ್. ನೀನು ಗುರಿಟ ಗುಂಡು ಅವಳಗ್ ತಾಕಿ ನೋವು ಅನ್ಭವಿಸ್ಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ನೀನೇನು ಯೋಚನೆ ಮಾಡಬೇಡ, ಆ ನಾಗಿನೇ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದ. ಸರಿಯಾದ ಸಮಯಕ್ಕೆ ಅತ್ತಲ್ಲಿ ಬಂದು ನನ್ನ ಕೈಗೆ ನಾಗಮಣಿ ಸಿಗೋದನ್ನ ತಪ್ಪಿಸ್ಬಿಟ್ರು. ಇಲ್ಲ ಅಂದಿದ್ದಿದ್ರೆ ಇವತ್ತು ನಾಗಮಣಿ ನನ್ನ ಕೈವಶ ಆಗ್ತಾ ಇತ್ತು. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಯ್ತು. ಎಲ್ಲರೂ ಬಾಲ್ಕನಿಯಲ್ಲಿದ್ದಾರೆ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನ ಬರೋದು ಸತ್ಯ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನಾಗಿಣಿ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾಳ? ಹೌದು. ಯಾವಾಗ? ಯಾವಾಗ್ಲೂ ಅಲ್ಲ, ಸದ್ಯದಲ್ಲೇ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಂತಾಳೆ ಅವಳು. ನೀನೇನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ನೋಡು, ನೀನ್ ಶೂಟ್ ಮಾಡಿರೋದು ಬೇರೆ ಯಾಕೂ ಅಲ್ಲ, ಆ ಅಮೃತನಿಗೆ. ವಾಟ್? ಏನ್ ಹೇಳ್ತಿದೀಯಮ್ಮ ನೀನು? ನಮ್ಮಕ್ಕಾಗದೇ ಇರೋರಷ್ಟು ಕಡು ಸತ್ಯ ಕೊಡೋದು. ನನ್ನ ಲೆಕ್ಕಾಚಾರ ಕರೆಕ್ಟ್ ಆಗಿದ್ರೆ ನೀನು ಅವಳು ಗುಂಡ ಹಾಸಿದ್ಯಾ ಅಂದ್ರೆ ಅವಳ ಮೈ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಗಾಯ ಆಗಿರುತ್ತೆ. ರಕ್ತ ಸುರಿತಾ ಇದ್ದೀನಿ, ನೋಡ್ಕೋಬೇಕಾದ್ರೆ.